ರಾಜ್ ಕಿರಣ್ 3,40,000 ರೂಪಾಯಿ ಒಂದನೇ ಸಾರಿ. 3,50,000 ರೂಪಾಯಿ ಸಿಲಂಬರಸನ್. 3,50,000 ರೂಪಾಯಿ ಸಿಲಂಬರಸನ್. 3,50,000 ರೂಪಾಯಿ ಸಿಲಂಬರಸನ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಗರಸಭೆ ಕಚೇರಿ ಆವರಣದಲ್ಲಿ ನಗರಸಭೆ ರಾಬರ್ಟ್ಸನ್ ಪೇಟೆ ಕೆಜಿಎಫ್ 24-25ನೇ ಸಾಲಿನ ವಾರ್ಷಿಕ ಹರಾಜು ನಡೆಸಿರ್ತೀವಿ. 25-26ನೇ ಸಾಲಿನ ವಾರ್ಷಿಕ ಹರಾಜು ನಡೆಸಿರ್ತೀವಿ. ಇಲ್ಲಿ ತಾವು ನೋಡಿದಂತೆ ಟೋಟಲಿ ನಾವು 10 ಐಟಮ್ನ ಅಥವಾ 10 ವಿವಿಧ ಇದರಲ್ಲಿ ನಾವು ಹರಾಜು ಕರೆದಿರ್ತೀವಿ. ಮೊದಲನೆಯದಾಗಿ ರಾಬರ್ಟ್ಸನ್ ಪೇಟೆ MG ಮಾರ್ಕೆಟ್ ವ್ಯಾಪ್ತಿಯಲ್ಲಿ ದಿನನಿತ್ಯ ಫುಟ್ಪಾತ್ ಅಂಗಡಿ ಶುಲ್ಕ ಪ್ರತಿ ಅಂಗಡಿಗೆ 15ರಂತೆ ನೆಲೆ ಬಾಡಿಗೆ ವಸೂಲಿ ಮಾಡುವ ಹಕ್ಕು. ಅದು ನಮಗೆ ಆಕೈರು ಬಿಟ್ಟು 3,90,000, ಇದು ವಿತೌಟ್ GST. ಎರಡನೇ ವಿಚಾರ, MG ಮಾರ್ಕೆಟ್ ಒಳಗಡೆ ಪ್ರವೇಶಿಸುವ ತರಕಾರಿ, ಹಣ್ಣು ಮತ್ತು ಇತರೆ ಬುಟ್ಟಿ, ಅದನ್ನ ನಾವು ಆಡಳಿತಾತ್ಮಕ ದೃಷ್ಟಿಯಿಂದ ಅದನ್ನ ನಾವು ತಡೆ ಹಿಡಿದಿದ್ದೀವಿ. ಅದಕ್ಕೆ ಸದಸ್ಯರು ಸರ್ವಾನುಮತದಿಂದ ಒಪ್ಪಿಗೆ ಸೂಚಿಸಿರ್ತಾರೆ. ಮೂರನೇದು, ರಾಬರ್ಟ್ಸನ್ ಪೇಟೆ ನಗರಸಭೆಗೆ ಸೇರಿದ ಬಸ್ ನಿಲ್ದಾಣ ಪಕ್ಕದಲ್ಲಿ ಹೊಸದಾಗಿ ನಿರ್ಮಿಸಿರುವ ಮುನ್ಸಿಪಲ್ ಮಳಿಗೆಗಳ ಕೆಳಭಾಗದಲ್ಲಿ ದ್ವಿಚಕ್ರ ವಾಹನ ನಿಲ್ದಾಣ ಶುಲ್ಕ ವಸೂಲಾತಿ ಪಡೆಯುವ ಹಕ್ಕು. ಬೈಸಿಕಲ್ಗೆ 1ರಂತೆ 5 ರೂಪಾಯಿ ಹಾಗೂ ಮೋಟಾರ್ ವಾಹನಕ್ಕೆ 10 ರೂಪಾಯಿ. ಆಕೈರು ಬಿಟ್ಟು 5,80,000 ರೂಪಾಯಿಗೆ ಹೋಗಿರುತ್ತೆ. ನಾಲ್ಕನೇ ಐಟಮ್, ರಾಬರ್ಟ್ಸನ್ ಪೇಟೆ ನಗರಸಭೆಗೆ ಸೇರಿದ ಬಸ್ ನಿಲ್ದಾಣ ಒಳಗಡೆ ಪ್ರವೇಶಿಸುವ ಪ್ರತಿ ಖಾಸಗಿ ಬಸ್ ಒಂದಕ್ಕೆ ಪ್ರವೇಶ ಶುಲ್ಕ 30 ರು ಅಂತೆ. ಅದು 4,50,000 ಹೋಗಿರುತ್ತೆ ವಿತೌಟ್ GST. ನಾನು ಇಲ್ಲಿ ತಮಗೆ ಮೆನ್ಷನ್ ಮಾಡ್ತಾ ಇರೋದು. ಐದನೇ ಐಟಮ್, ರಾಬರ್ಟ್ಸನ್ ಪೇಟೆ ಕಸಾಯಿಖಾನೆಯಲ್ಲಿ ಕುರಿ ಮೇಕೆ ಕಟಾಯಿಸುವ ಪ್ರತಿ ಒಂದಕ್ಕೆ 10 ರೂಪಾಯಿ ಅಂತೆ ಕಸಾಯಿಖಾನೆ ಶುಲ್ಕ ವಸೂಲಿ ಮಾಡುವ ಹಕ್ಕು ಹಾಗೂ ಕಸಾಯಿಖಾನೆಯಲ್ಲಿ ಬೀಳುವ ರಕ್ತ ಮತ್ತು ಮೂಲೆಗಳ ಶೇಖರಿಸಿ ಸಾಗಿಸುವ ಹಕ್ಕು 7 ಲಕ್ಷ ರೂಪಾಯಿಗಾಗಿರುತ್ತೆ ವಿತೌಟ್ GST. ಆರನೇ ಐಟಮ್, ರಾಬರ್ಟ್ಸನ್ ಪೇಟೆ ಕಸಾಯಿಖಾನೆಯಲ್ಲಿ ಬೀಳುವ ಗೊಬ್ಬರ ಪಡೆಯುವ ಹಕ್ಕು. ಇದು ಯಾರಿಗೆ ಬಿಡ್ದಾರರು ಭಾಗವಹಿಸಿರೋದಿಲ್ಲ. ಇಲ್ಲಿ ಬೀಳುವ ಗೊಬ್ಬರವನ್ನು ನಾವು ನಗರಸಭೆ ವತಿಯಿಂದಲೇ ಅದನ್ನ ನಿರ್ವಹಣೆ ಮಾಡ್ತೀವಿ. 7ನೇ ಐಟಮ್, ಆಂಡರ್ಸನ್ ಪೇಟೆ MG ಮಾರ್ಕೆಟ್ ವ್ಯಾಪ್ತಿಯಲ್ಲಿ ದಿನನಿತ್ಯ ಫುಟ್ಪಾತ್ ಅಂಗಡಿ ಶುಲ್ಕ ಪ್ರತಿ ಅಂಗಡಿಗೆ 15ರಂತೆ ವಸೂಲಿ ಮಾಡುವ ಹಕ್ಕು. ಇದಕ್ಕೆ ಯಾರು ಭಾಗವಹಿಸಿರೋದಿಲ್ಲ. ನಾವು ಸದಸ್ಯರ ಜೊತೆ ತೀರ್ಮಾನ ಮಾಡಿ ಹಿಂದಿನವರು ಅದನ್ನ ಮುಂದುವರಿಸ್ತಾರ ಅಂತ ನಾವು ಅವ್ರಿಗೆ ಲಿಖಿತವಾಗಿ ಕೇಳ್ತೀವಿ. ಹಿಂದಿನವರು ಅದನ್ನ ಅವರೇ ನಿರ್ವಹಿಸ್ತಾರ ಅಂದ್ರೆ ಅದೇ ಏನು ರೇಟ್ಗೆ ಅವ್ರಿಗೆ ನಿರ್ವಹಣೆಗೆ ಕೊಡ್ತೀವಿ. 8ನೇ ಐಟಮ್, ಅಥವಾ ಇನ್ನೊಂದು ಇದರಲ್ಲಿ ಹಿಂದಿನವ್ರು ನಿರ್ವಹಿಸದೇ ಇದ್ರೆ, ಈಗೇನು ರಾಬರ್ಟ್ಸನ್ ಪೇಟೆಯಲ್ಲಿ ಮೊದಲನೇ ಐಟಮ್ ಅಲ್ಲಿ ಯಾರಿಗಾಗಿರ್ತಾರ ಅವ್ರಿಗೂ ನಾವು ಲಿಖಿತವಾಗಿ ಕೇಳ್ತೀವಿ ಈ ರೇಟ್ಗೆ ಅವ್ರು ನಿರ್ವಹಿಸ್ತಾರ ಅಂತ. 8ನೇ ಐಟಮ್, ಆಂಡರ್ಸನ್ ಪೇಟೆ ಕಸಾಯಿಖಾನೆ ಕುರಿ ಮೇಕೆ ಕಟಾಯಿಸುವ ಪ್ರತಿಯೊಂದಕ್ಕೆ 10ರಂತೆ ಕಸಾಯಿಖಾನೆ ಶುಲ್ಕ ವಸೂಲಿ ಮಾಡುವ ಹಕ್ಕು. ಇದು 1,22,000 ರೂಪಾಯಿಗೆ ಹೋಗಿರುತ್ತದೆ. 9ನೇ ಐಟಮ್, ರಾಬರ್ಟ್ಸನ್ ಪೇಟೆ ಕುವೆಂಪು ಬಸ್ನಿಂದ ಪುರುಷ ಮಹಿಳೆಯರ ಶೌಚಾಲಯಗಳನ್ನು ಉಪಯೋಗಿಸಿ 2ರಂತೆ ವಸೂಲಿ ಮಾಡುವ ಹಕ್ಕು 4,20,000 ಹೋಗಿರುತ್ತೆ. ಇಲ್ಲೇನು ನಾವು 2 ರೂಪಾಯಿ ಅಂತ ಏನಿದೆ, ನಾವು ರೇಟ್ ಕಾರ್ಡ್ ನ ಡಿಸ್ಪ್ಲೇ ಮಾಡ್ತೀವಿ ಇದ್ರ ಮೇಲೆ, ಯಾವುದು ಟಾಯ್ಲೆಟ್ ಮೇಲೆ, ಅದರಂತಾನೆ ಅವ್ರು ತಗೋಬೇಕು. ಹೆಚ್ಚಿಗೆ ತಗೊಂಡಿದ್ದಲ್ಲಿ ಸಾರ್ವಜನಿಕರು ನಮ್ಗೆ ಲಿಖಿತವಾಗಿ ದೂರು ಕೊಡ್ಬೋದು ಹೆಚ್ಚು ವಸೂಲಿ ಮಾಡ್ತಾ ಇದ್ದಾರೆ ಅಂತ. 10ನೇ ಐಟಮ್, ನಗರಸಭೆಯಲ್ಲಿ ನೀರು ಸರಬರಾಜು ಶಾಖೆಯ ಅನುಪಯುಕ್ತ ವಸ್ತುಗಳು ಮತ್ತು ದಿನಪತ್ರಿಕೆ ಮತ್ತು ಇತರೆ ಸಾಮಗ್ರಿಗಳು ಪಡೆಯಬೇಕು. ಇದು ಯಾರು ಭಾಗವಹಿಸಿರುವುದಿಲ್ಲ. ಅದಕ್ಕಾಗಿ ನಾವು ಇದನ್ನ ಸರ್ವ ಸದಸ್ಯರ ಮಧ್ಯದಲ್ಲಿ ನಾವು ಹೇಳಿರ್ತೀವಿ, ಇದು ನಾವು ಆನ್ಲೈನ್ ಮಾಡ್ತೀವಿ ಅಂತ. ಇದು ಆನ್ಲೈನ್ ಅಲ್ಲಿ ಆಕ್ಷನ್ ಮಾಡ್ತೀವಿ. 30 ರೂಪೀಸ್ ಕಲೆಕ್ಟ್ ಮಾಡ್ಬೇಕಂತಿದೆ ಸರ್. ಅಲ್ಲಿ ಏನಿದೆ ಕಂಪ್ಲೇಂಟ್ ಅಂದ್ರೆ ಅವರು ಅದ್ರ ಬಗ್ಗೆ ಮಾಡ್ತಾ ಇಲ್ಲ, ಜಾಸ್ತಿ ಕಲೆಕ್ಟ್ ಮಾಡ್ತಾರೆ. ಹೌದು, ಲಾಸ್ಟ್ ಟೈಮ್ ನಮ್ಗೆ 10 ರೂಪಾಯಿ ಇದ್ದಿದ್ದು 10 ರೂಪಾಯಿ ಇದ್ದಿದ್ದು ನಮ್ಗೆ ಹಲವಾರು ಬಾರಿ ಕಂಪ್ಲೇಂಟ್ ಮಾಡಿದ್ದಾರೆ. ನಮ್ಗೆ ನಗರಸಭೆಗೆ ಎಲ್ಲೋ ಪೋಲ್ ಆಗ್ತಿದೆ ಅಂತ ನಾವು ಮನ್ಕೊಂಡು 10 ರೂಪಾಯಿ ಇದ್ದಿದ್ದನ್ನ 30 ರೂಪಾಯಿ ಮಾಡಿದೀವಿ. 10 ರೂಪಾಯಿ ಬರ್ತಿರೋ ಜಾಗದಲ್ಲಿ ಈಗ ನಗರಸಭೆಗೆ ಅಧಿಕವಾಗಿ 20 ರೂಪಾಯಿ ಒಂದು ಬಸ್ಸಿಗೆ ಹೆಚ್ಚಾಗಿ ಬರ್ತದೆ. 30 ಮೇಲೆ ಅವ್ರು ತಗೊಂಡ್ರೆ ತಾವಾಗ್ಲಿ ಸಾರ್ವಜನಿಕರಾಗ್ಲಿ ದೂರು ಕೊಡ್ಬೋದು. ಅವ್ರಿಗೆ ಏನೋ ನೋಟಿಸ್ ಕೊಟ್ಟು ಅವ್ರನ್ನ ಕಾನೂನು ರೀತ್ಯ ಅವನಿಗೆ ಕ್ರಮ ವಹಿಸ್ತೀವಿ. ಪಾರ್ಟಿಸಿಪೆಂಟ್ಸ್ ಎಷ್ಟು ಪಾರ್ಟಿಸಿಪೆಂಟ್ಸ್? ಮ್ಯಾಕ್ಸಿಮಮ್ 32 ಜನ ಪಾರ್ಟಿಸಿಪೆಂಟ್ಸ್. ಒಂದು ಹೈಯೆಸ್ಟ್ 32 ಜನ. ಲೀಸ್ಟ್ 2. ಟೋಟಲಿ ಎಷ್ಟು ಜನ ಪಾರ್ಟಿಸಿಪೇಟ್? ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ 5 ವಿಭಾಗಗಳಿಗೆ ಅವ್ರವರೇ ಹೆಸರುಗಳು ಇರ್ತವೆ. ಅದನ್ನ ಕ್ರಮವಾಗಿ ಕ್ರೋಢೀಕರಣ ಮಾಡಕ್ಕಾಗಲ್ಲ. ಒಬ್ರು ಮುಂದಕ್ಕೆ ಹಾಕಿದ್ರೆ ಮಾಡ್ಬೋದು.
ಅವರು ಹಣವನ್ನು ಕೊಡೋ ಅಲ್ಲ EMD ಕಟ್ಟಿರ್ತಾರೆ ಅದು ಮಾಡ್ಬೋದು ಇಲ್ಲಿ ತಗೋಬಾರ್ದು ಅಂತ. ಸರ್ ಆಮೇಲೆ ಒಂದು 119 ಮಾರ್ಕೆಟ್ ಮೇಲೆ ಶಾಪ್ಸ್ ಯಾವಾಗ ಟೆಂಡರ್ ಬಿಟ್ಟಿದೆ? ಹೊಸ ಅಂಗಡಿ ಕಟ್ಬಿಟ್ಟು ಯಾರು ತಗೊಂಡಿಲ್ಲ ತಾವು ಹೇಳಿದ್ರಿ, ಅದು ಯಾವಾಗ? ಈ ಹಿಂದೆ ಏನಾಗಿತ್ತು ಅದು ಅಲ್ಲಿ ಕೆಲವರು ಕೋರ್ಟ್ ಮೊರೆ ಹೋಗಿ ವಾಪಸ್ಸು ನಮ್ಮ ಹತ್ರ ಏನ್ ಡೆಪಾಸಿಟ್ ಅಮೌಂಟ್ ಕೋರ್ಟ್ ಮುಖಾಂತರ ಆರ್ಡರ್ ಮಾಡಿಸ್ಕೊಂಡು ತಗೊಂಡಿದ್ದಾರೆ. ಈಗೇನು ಈ ತರ ನಿರ್ವಹಣೆ ಮಾಡಿದ್ವಿ, ಅತಿ ಶೀಘ್ರದಲ್ಲಿ ಅದು ಕೂಡ ಮಾಡ್ತೀವಿ ನಾವು. ಇವಾಗ ಕುವೆಂಪು ಬಸ್ ಸ್ಟ್ಯಾಂಡ್ ಬಿಟ್ಟಿದಿಲ್ಲ ಸರ್ ಟಾಯ್ಲೆಟ್ಸ್, ಆಂಡರ್ಸನ್ ಪೇಟೆಯಲ್ಲಿ ಇದೆಯಲ್ಲ ಇದೆ ಅದನ್ನ ನಾವು ಈ ಆಪ್ಷನ್ ಮುಖಾಂತರ ಮಾಡಿದೀವಿ. ಇದರಲ್ಲಿ ಬಿಟ್ಟಿಲ್ಲ. ಈ ಆಪ್ಷನ್ ಮುಖಾಂತರ ಏನು ಹೊಸದಾಗಿ ಕಟ್ಟಿರುವಂತ ಆಸ್ಪಿರೇಷನಲ್ ಟಾಯ್ಲೆಟ್ ಹಾಗೂ ಆಂಡರ್ಸನ್ ಪೇಟೆ ಟಾಯ್ಲೆಟ್ ಈ ಆಕ್ಷನ್ ಮುಖಾಂತರ ಮಾಡಿದೀವಿ. ಸರ್ ಆಂಡರ್ಸನ್ ಪೇಟೆ ಮಾರ್ಕೆಟ್ ಡೆವಲಪ್ಮೆಂಟ್ ಏನ್ ಮಾಡ್ತೀವಿ? ಅಲ್ಲ, ಡೆವಲಪ್ಮೆಂಟ್ ಅಂತ ತಾವು ನೇರವಾಗಿ ಕೇಳ್ತಾ ಇದ್ದೀರಾ. ಅದಕ್ಕೆ ನಾವು ರೂಪುರೇಷೆ ಹಾಕೊಂಡು ಮುಂದಿನ ಬಜೆಟ್ ಸೆಷನ್ ಅಲ್ಲಿ ನಾವು ಮುಂದಿನ ನಮ್ದು ಏನ್ ನಗರಸಭೆ ಬಜೆಟ್ ಟೈಮ್ ಅಲ್ಲಿ ಇದೆ ಅದಕ್ಕೆ ಹಣವನ್ನು ಮೀಸಲಿಡ್ತೀವಿ. ಫುಲ್ ಮಾರ್ಕೆಟ್ ಅಲ್ಲಿ 100 crore ಅಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಮಾಡ್ತೀವಿ ಅಂತ ರಿಸರ್ವೇಶನ್ ಆಗಿದೆ ಲಾಸ್ಟ್ ಟೈಮ್. ಅದೇನ್ ಮಾಡ್ತೀವಿ? ಯಾವಾಗ ಮಾಡ್ತೀವಿ? ತಾವ್ ಹೇಳ್ದಂಗೆ ಅದು ಕೂಡ ನಾವು ಇದು ನಮಗೆ ಹಣದ ಕೊರತೆ ಇದೆ. ಇದು ಹಣದ ಕೊರತೆ ಇರೋದ್ರಿಂದ ಹಂತ ಹಂತವಾಗಿ ನಾವು ಅದನ್ನ ಮಾಡ್ತೀವಿ. ಸರ್ ಲಾಸ್ಟ್ ಟೈಮ್ ಆಕ್ಷನ್ ಗಿಂತ ಈ ಆಕ್ಷನ್ ಮಾರ್ಕೆಟ್ ಒಳಗೆ ಸ್ವಲ್ಪ ದಯವಿಟ್ಟು ಹೋಗಿ ರೋಡ್ಸ್ ಎಲ್ಲ ನೋಡಿ ಹೆಂಗಿದೆ ಅಂತ, ಅದು ಡೆವಲಪ್ಮೆಂಟ್ ಸ್ವಲ್ಪ ಆಲ್ರೆಡಿ ಅದು ಕೆಲಸ ನಡೀತಾ ಇದೆ. ಅದು ಮಾರ್ಕೆಟ್ ಆಚೆಗಡೆ ಒಳಗಡೆ ಮಾರ್ಕೆಟ್ ಒಳಗಡೆ MG ಮಾರ್ಕೆಟ್ ಒಳಗಡೆ ತಾನೆ. ಹೌದು, MG ಮಾರ್ಕೆಟ್ ಒಳಗಡೆನೆ ಅದು ಎಂಟರ್ಪ್ರೈಸ್ ಅನುದಾನದಲ್ಲಿ ಆಲ್ರೆಡಿ ಟೆಂಡರ್ ಆಗಿದೆ. 4 ಜನ ಪಾರ್ಟಿಸಿಪೆಂಟ್ಸ್ ಗುತ್ತಿಗೆದಾರ ಈಗ ಇನಿಷಿಯಲ್ ಆಗಿ 2 ಗುತ್ತಿಗೆದಾರರು ಕೆಲಸ ಶುರು ಮಾಡ್ತಾ ಇದ್ದಾರೆ. ಅಲ್ಲಿ ಏನಂದ್ರೆ ಕೆಲವುದು ಪೋಲ್ ಶಿಫ್ಟಿಂಗು ಈ ತರ ಏನು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟ ಸ್ವಲ್ಪ ಕೆಲಸಗಳು ಆಗ್ಬೇಕಾಗಿದೆ, ಅದು ನಡೀತಾ ಇದೆ. ಅದಾದ ನಂತರ ಏನು ಪೂರ್ಣ ಪ್ರಮಾಣದಲ್ಲಿ ತಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ರಸ್ತೆ ಆಗ್ಲಿ ಡ್ರೈನ್ ಆಗ್ಲಿ ಅವೆಲ್ಲ ಕೆಲಸಗಳು ಆಗ್ತದೆ. Teachers wanted for Noble English School Santipuram for all subject. Interview at Little England Air Rifle Academy, Gautam Nagar on 16th March 2025. For more details, contact 7892222823. Solution for your neuro and holistic problems. Dr. J. Mariadas, near Municipal Ground, First Cross Road. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertsonpet. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145.